ಸ್ನೇಹಿತರೆ, ಡಿಜೆಗೆ ಸ್ವಲ್ಪ ಕಡಿವಾಣ ಬಿತ್ತು ಎನ್ನುವ ಹತಾಶೆಯೊಂದಿಗೆ ವರುಣದೇವನ ಕೃಪೆಯೊಂದಿಗೆ ದಶಮಂಟಪಗಳ ಅದ್ದೂರಿಯಾದ ಶೋಭಾಯಾತ್ರೆಯೊಂದಿಗೆ 2025ನೇ ಸಾಲಿನ ಮಡಿಕೇರಿ ದಸರೆಗೆ ವಿದ್ಯುಕ್ತವಾದ ತೆರೆ ಬಿದ್ದಿದೆ. ಮಂಟಪಗಳ ನಡುವೆ ಈ ವರ್ಷ ತೀವ್ರವಾದ ಪೈಪೋಟಿ ಏರ್ಪಟ್ಟಿತ್ತು. ಬಹುಮಾನ ವಿತರಣೆ ಸಂದರ್ಭದಲ್ಲಿ ಯಥಾಪ್ರಕಾರ ಈ ವರ್ಷವೂ ಕೂಡ ಜಟಾಪಟಿ ಗದ್ದಲ ಕೂಡ ನಡೆಯಿತು. ಇದಕ್ಕೆ ಪರಿಹಾರವೇ ಇಲ್ವಾ? ದಶಮಂಟಪಗಳ ತೀರ್ಪು ಪಾರದರ್ಶಕವಾಗಿ ನಡೆಯೋದೇ ಇಲ್ವಾ ಎಂಬ ಲಕ್ಷಾಂತರ ಜನರ ಪ್ರಶ್ನೆಗೆ ಗೋಣಿಕೊಪ್ಪಲು ದಸರಾದ ಮಂಟಪಗಳ ತೀರ್ಪು ಉತ್ತರವಾಗಿ ಮಡಿಕೇರಿ ದಸರಾಕ್ಕೆ ಮಾದರಿಯಾಗಿದೆ. 3 ತೀರ್ಪುಗಾರರು ಮಂಟಪಗಳ ಎಲ್ಲಾ ಆಯಾಮಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಉತ್ತಮವಾದ ತೀರ್ಪನ್ನು ನೀಡಿದ್ದಾರೆ. ಕೇವಲ ಅಂಕಗಳನ್ನು ನೀಡೋದು ಮಾತ್ರವಲ್ಲದೆ ಮಂಟಪದಲ್ಲಿ ತಲೆದೂರಿದ ಸಮಸ್ಯೆಗಳು, ಯಾತಕ್ಕಾಗಿ ಮಂಟಪಕ್ಕೆ ಬಹುಮಾನ ಲಭಿಸಲಿಲ್ಲ ಎನ್ನುವ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿ ವಿವರಿಸಿ ಇಷ್ಟು ವರ್ಷಗಳ ತೀರ್ಪಿನ ಗೊಂದಲಕ್ಕೆ ವಿರಾಮವನ್ನ ಹಾಕಿದ್ದಾರೆ. ತೀರ್ಪಿನ ಕುರಿತು ಶಾರದಾಂಬಾ ದಸರಾ ಸಮಿತಿಯ ಸದಸ್ಯರಾದ ಸಜನ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ತೀರ್ಪುಗಾರಿಕೆ ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ನಾವು ತುಂಬಾ ವರ್ಷದಿಂದ ನಾವು ಕೇಳ್ಕೊಳ್ತಾ ಇದ್ದೋ. ಈ ವರ್ಷದ ದಸರಾ ದಶಮಂಟಪ ಶೋಭಾಯಾತ್ರೆ ತೀರ್ಪುಗಾರಿಕೆ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿ ಕೊಟ್ಟಿರುತ್ತಾರೆ. ಮಂಟಪದಲ್ಲಿ ಆದಂತಹ ತಪ್ಪುಗಳನ್ನ ತುಂಬಾ ಕೂಲಂಕುಷವಾಗಿ ತಿಳಿ ಹೇಳಿ ಮುಂದಿನ ವರ್ಷ ಆಗಬೇಕಾದಂತಹ ಬದಲಾವಣೆಗಳನ್ನ ಕೂಡ ಆ ಒಂದು ತೀರ್ಪಲ್ಲಿ ಅವರು ಪ್ರಕಟಣೆ ಮಾಡಿ ಈ ತೀರ್ಪನ್ನ ನೀಡಿರುತ್ತಾರೆ. ಈ ತೀರ್ಪನ್ನ 10 ಸಮಿತಿಯವರು ಸಹ ಒಪ್ಪಿಕೊಂಡಿರುತ್ತಾರೆ. ದಶಮಂಟಪ ಶೋಭಾಯಾತ್ರೆಯ ತೀರ್ಪುಗಾರಿಕೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡಲು ಸಹಕರಿಸಿದಂತಹ ನಮ್ಮ ಮೊದಲ ಪ್ರಯತ್ನದಲ್ಲೇ ನಮ್ಮ ಕೋರಿಕೆಯಾಗಿತ್ತು. ಇದೊಂದು ದಶಮಂಟಪ ತೀರ್ಪುಗಾರಿಕೆ ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ನಾವು ತುಂಬಾ ವರ್ಷದಿಂದ ನಾವು ಕೇಳ್ಕೊಳ್ತಾ ಇದ್ದೋ. ಅದರ ಸಲುವಾಗಿ ನಾವು ಈ ವರ್ಷ ನೂತನವಾಗಿ ಶಾಜಿ ಅಚ್ಚುದನ್ ರವರನ್ನ ದಶಮಂಟಪ ಅಧ್ಯಕ್ಷರಾಗಿ ನಾವು ನೇಮಕ ಮಾಡಿರ್ತೇವೆ. ಅವರು ಮೊದಲ ಪ್ರಯತ್ನದಲ್ಲೇ ತುಂಬಾ ಯಶಸ್ಸನ್ನ ಗಳಿಸಿರ್ತಾರೆ ಈ ಒಂದು ತೀರ್ಪುಗಾರಿಕೆ ವಿಷಯದಲ್ಲಿ. ಈ ತೀರ್ಪುಗಾರಿಕೆ ಸಹಕರಿಸಿದಂತಹ ವಿರಸ್ಪೇಟೆ ಸನ್ಮಾನ್ಯ ಶಾಸಕರಾದಂತಹ ಎಸ್ ಪೊನ್ನಣ್ಣನವರು ಹಾಗೂ ಕಾವೇರಿ ಸಮಿತಿಯ ಅಧ್ಯಕ್ಷರಾದಂತಹ ಕೊಳ್ಳಚಂಡ ಪ್ರಮೋದ್ ಗಣಪತಿರವರು ಹಾಗೆ ಡಿವೈಎಸ್ಪಿ ಎಸ್ಪಿ ಸಾಹೇಬ್ರವರು ಈ ಒಂದು ತೀರ್ಪುಗಾರಿಕೆಯಲ್ಲಿ ಪಾಲ್ಗೊಂಡು ತುಂಬಾ ಅಚ್ಚುಕಟ್ಟಾಗಿ ಯಾವುದೇ ಗೊಂದಲಕ್ಕೆ ಆಸ್ಪದ ಇಲ್ಲದೆ ಈ ಒಂದು ತೀರ್ಪನ್ನ ಪ್ರಕಟಿಸಿರ್ತಾರೆ. ನಿಜಕ್ಕೂ ದಶಮಂಟಪ ಸಮಿತಿ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಉದಾಹರಣೆಗೆ ಇಲ್ಲಿ 37 ಅಂಕ ಪಡೆದಂತಹ ಮಂಟಪದಲ್ಲಿ ರಾಕ್ಷಸ ಮೊದಲೇ ಶರಣಾಗತನಾಗಿದ್ದು ಆಯುಧ ಮುಖಕ್ಕೆ ಮುಖ ಕೊಡದಿರುವುದು, ತ್ರಿಶೂಲ ಮುರಿದಿರುವುದು ಅಂತ ರಿಮಾರ್ಕ್ ಅನ್ನು ಹಾಕಿದ್ದಾರೆ. ಇನ್ನು 36 ಅಂಕ ಪಡೆದ ತಂಡದಲ್ಲಿ ಧ್ವನಿ ಚೆನ್ನಾಗಿಲ್ಲ, ಪಾತ್ರಗಳ ಅನಗತ್ಯ ಪ್ರವೇಶ, ಅನಾವರಣ ಸರಿಯಾಗಲಿಲ್ಲ, ಒಂದೇ ರೀತಿಯ ಕಥೆಗಳು. ಈ ರೀತಿಯಾಗಿ ಮಂಟಪಕ್ಕೆ ಅಂಕಗಳು ಕಡಿತಗೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಬದಲಾವಣೆ ನಮ್ಮ ಮಡಿಕೇರಿ ದಸರಾದಲ್ಲೂ ಆಗಬೇಕಾಗಿದೆ. ಒಬ್ಬ ತೀರ್ಪುಗಾರ ಮಂಟಪದ ಎಲ್ಲಾ ಆಯಾಮಗಳನ್ನ ಆಧರಿಸಿ ಅಂಕಗಳನ್ನ ನೀಡಬೇಕಾಗಿದೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮಂಟಪಗಳ ತಪ್ಪು ಒಪ್ಪುಗಳನ್ನ ತಿಳಿಸುವ ಬಾಧ್ಯತೆಯು ತೀರ್ಪುಗಾರರಿಗಿದೆ. ಮುಖ್ಯವಾಗಿ ತೀರ್ಪುಗಾರಿಕೆ ನಗರ ದಸರಾ ಸಮಿತಿಯಿಂದ ನಡೆದರೆ ಇನ್ನೂ ಕೂಡ ಉತ್ತಮ. ಅದು ಬಿಟ್ಟು ರಾಜಕೀಯ ಪ್ರೇರಿತವಾಗಿ ನೀಡುವ ತೀರ್ಪು ಖಂಡಿತವಾಗಿ ಉತ್ತಮ ಪ್ರದರ್ಶನ ತೋರಿದ ಮಂಟಪಗಳಿಗೆ ದುಡಿದವರ ಮನಸ್ಸನ್ನ ಖಂಡಿತ ನೋಯಿಸುತ್ತೆ. ಮುಂದಿನ ದಿನಗಳಲ್ಲಿ ದಶಮಂಟಪಗಳ ತೀರ್ಪನ್ನ ಎಲ್ಲರೂ ಮುಕ್ತ ಮನಸ್ಸಿನಿಂದ ಸ್ವಾಗತಿಸುವಂತಾಗಲಿ, ದಶಮಂಟಪಗಳು ಮತ್ತಷ್ಟು ವೈಭವದಿಂದ ಜನಮನ ಸೆಳೆಯಲಿ ಎನ್ನುವುದೇ ನಮ್ಮ ಹಾರೈಕೆ.